ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತು ಭೂರ್ಮಾರ್ತೆ ಸಂಗೋಸ್ತ್ವ. ಗೀತೋಪದೇಶದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವ ಮಾತಿದು. ಕರ್ಮವನ್ನು ಮಾಡುವುದರಲ್ಲಿ ಮಾತ್ರವೇ ಅಧಿಕಾರ, ಫಲದಲ್ಲಿ ಎಂದಿಗೂ ಅಧಿಕಾರ ಇಲ್ಲ. ಆದ್ದರಿಂದ ಕರ್ಮ ಫಲಾಪೇಕ್ಷೆಯಾಗಿ ಫಲಕ್ಕೆ ಕಾರಣನೂ ಸಹ ಆಗಬೇಡ, ಹಾಗೂ ನಿನಗೆ ಕರ್ಮ ಮಾಡದೇ ಇರಲು ಸಹ ಆಸಕ್ತಿ ಉಂಟಾಗದೇ ಇರಲಿ. ನಾವು ನಮ್ಮ ಕರ್ತವ್ಯದಲ್ಲಿ ನಿಷ್ಠೆಯಿಂದ ಕರ್ಮವನ್ನು ಮಾಡುತ್ತಾ ಹೋಗಬೇಕು. ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಪ್ರತಿಯೊಂದು ಕಾರ್ಯವೂ ದೇವರ ನಿಯಮದಂತೆ ಎಂದು ಅಂದುಕೊಂಡು ಮಾಡಬೇಕು. ಆದ್ದರಿಂದ ಸಿದ್ಧಿಸುವುದು ಸಿದ್ಧಿಸದೇ ಇರುವುದು ಮಾಡುವ ಕರ್ಮಯೋಗಿಗೆ ಸಂಬಂಧಪಟ್ಟಿದ್ದಲ್ಲ. ಇದರಿಂದ ಕರ್ಮಬಂಧನದಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ. ರಮೇಶ್ ಎನ್ನುವವರು ತಂಗಿಯ ಮದುವೆ ಮಾಡಲು ಹಣ ಬೇಕಾಗಿತ್ತು. ಮಾಡುತ್ತಿದ್ದ ವೃತ್ತಿಗೆ ರಾಜೀನಾಮೆ ಇತ್ತು. ನಿವೃತ್ತಿ ಹೊಂದಿದ ಮೇಲೆ ಬಂದ ಹಣದಿಂದ ತಂಗಿಯ ಮದುವೆ ನೆರವೇರಿಸಿದರು. ಒಳ್ಳೆಯ ಮನಸ್ಸಿಂದ ನಾವು ಮಾಡುವ ಕೆಲಸಗಳೆಲ್ಲ ದೇವರ ಕೆಲಸವೆಂದು ಅಂದುಕೊಂಡು ನಿಷ್ಠೆಯಿಂದ ನಿಸ್ವಾರ್ಥದಿಂದ ಮಾಡಿದಾಗ ಪರಮಾತ್ಮ ಮತ್ತೊಂದು ರೀತಿಯಲ್ಲಿ ದಯೆಯನ್ನು ತೋರುತ್ತಾನೆ. ವೃತ್ತಿ ತೊರೆದ ಮೇಲೆ ಮತ್ತೊಬ್ಬರ ಬಳಿ ಕೆಲಸಕ್ಕೆ ಸೇರಿಕೊಂಡರು. ಸಾಯಿ ಭಕ್ತರಾದ ಅವರು ಅದೇ ರೀತಿ ಸಾಯಿ ಭಕ್ತರಾಗಿರುವ ಯಜಮಾನರ ಬಳಿ ಕೆಲಸಕ್ಕೆ ಸೇರಿರುವುದು ಒಂದು ವಿಶೇಷ. ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಸೇರಿದ ಇವರಿಗೆ ನಿರೀಕ್ಷೆಗಿಂತ ಉತ್ತಮ ಸ್ಥಿತಿಯನ್ನು ತಲುಪುವಂತಾಯಿತು. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಹೊಂದುವುದರೊಂದಿಗೆ ಜೀವನದಲ್ಲಿ ಸಂತೃಪ್ತಿ ಹೊಂದುವಂತಾಯಿತು. ಇದಕ್ಕೆ ನಾನು ನಂಬಿದ ಶಿರಡಿ ಶ್ರೀ ಸಾಯಿ ಬಾಬಾರವರೇ ಕಾರಣ ಎಂದು ಮನತುಂಬಿ ಹೇಳುತ್ತಾರೆ. ಇವರ ಯಜಮಾನರು ಬಾಬನ ಭಕ್ತರಾಗಿದ್ದರಿಂದ ಅವರೊಂದಿಗೆ ಅನೇಕ ಸಲ ಬಾಬನ ದರ್ಶನ ಮಾಡಿ ಬರುವಂತಾಗಿದೆ. ಒಮ್ಮೆ ರಮೇಶ್ ರವರು ತಮ್ಮ ಮಗನನ್ನು ಕರೆದುಕೊಂಡು ಶಿರಡಿಗೆ ಹೋಗಿ ಬರುವ ಕಾರ್ಯಕ್ರಮ ಹಾಕಿಕೊಂಡರು. ಶಿರಡಿಗೆ ಹೋಗುವ ದಿನ ಮಾಡಬೇಕಾದ ಕೆಲಸವೊಂದು ಮಾಡಿ ಮುಗಿಸಬೇಕಿತ್ತು. ಅದರಂತೆ ಮಗನಿಗೆ ರೈಲ್ವೆ ನಿಲ್ದಾಣಕ್ಕೆ ಬರಲು ತಿಳಿಸಿ ತಾವು ಕೆಲಸ ಮುಗಿಸಿ ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ಬರುವುದಾಗಿ ಹೇಳಿದರು. ಮಗ ತನ್ನ ಮತ್ತು ತಂದೆಯ ಸೂಟ್ಕೇಸನ್ನು ಎರಡನ್ನೂ ತೆಗೆದುಕೊಂಡು ರೈಲ್ವೆ ನಿಲ್ದಾಣಕ್ಕೆ ಬಂದ. ಸ್ಥಳವನ್ನು ಮೊದಲೇ ಕಾಯ್ದಿರಿಸಿದ್ದರಿಂದ ರೈಲು ಹತ್ತಿ ಕುಳಿತ. ಆದರೆ ರೈಲು ಹೊರಡುವ ಸಮಯವಾದರೂ ರಮೇಶ್ ರವರಿಗೆ ರೈಲ್ವೆ ನಿಲ್ದಾಣಕ್ಕೆ ಬರಲು ಆಗಲಿಲ್ಲ. ಆತಂಕಗೊಂಡ ಮಗ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ತಾನು ಆಟೋದಲ್ಲಿ ಬರುತ್ತಿರುವುದನ್ನು ತಿಳಿಸಿದರು. ಅಕಸ್ಮಾತ್ ಸರಿಯಾದ ಸಮಯಕ್ಕೆ ತಲುಪಲು ಸಾಧ್ಯವಾಗದಿದ್ದರೆ ರೈಲಿನಿಂದ ಕೆಳಗೆ ಇಳಿದುಬಿಡು ಎಂದು ತಿಳಿಸಿದರು. ಅದೇ ರೀತಿ ರಮೇಶ್ ಅವರ ಮಗ ರೈಲು ಮಂದಗತಿಯಲ್ಲಿ ಚಲಿಸಲಾರಂಭಿಸಿದಾಗ ಕೆಳಗೆ ಇಳಿದ. ಓಡುತ್ತಾ ಬಂದ ರಮೇಶ್ ಅವರು ಬಂದಾಗ ರೈಲು ಚಲಿಸುತ್ತಿರುವುದನ್ನು ಕಂಡು ಕಷ್ಟಪಟ್ಟು ಹತ್ತಿದ್ದಾರೆ. ಅಷ್ಟು ಹೊತ್ತಿಗೆ ರೈಲು ವೇಗವಾಗಿ ಚಲಿಸಲಾರಂಭಿಸಿದೆ. ಕೆಳಗೆ ನಿಂತಿದ್ದ ಮಗನಿಗೆ ಮತ್ತೊಂದು ಬೋಗಿಯಲ್ಲಿ ತಂದೆ ಹತ್ತಿರುವುದು ಕಣ್ಣಿಗೆ ಬಿದ್ದಿದೆ. ತಾನು ಏನು ಮಾಡುತ್ತಿದ್ದೇನೆ ಎನ್ನುವುದನ್ನು ಮರೆತು ಮಗ ಭಾರವಾದ 2 ಸೂಟ್ಕೇಸುಗಳನ್ನು ಇಟ್ಟುಕೊಂಡು ರೈಲಿನಲ್ಲಿ ಹತ್ತಿದ್ದಾನೆ. ಆದರೆ ಇವತ್ತಿಗೂ ಅವನಿಗೆ ಅರ್ಥವಾಗದ ವಿಷಯವೇನೆಂದರೆ, ತೀವ್ರಗತಿಯಲ್ಲಿ ಚಲಿಸುತ್ತಿದ್ದ ರೈಲಿನಲ್ಲಿ ತಾನು ಭಾರವಾದ 2 ಸೂಟ್ಕೇಸ್ಗಳನ್ನು 2 ಕೈಯಲ್ಲೂ ಇಟ್ಟುಕೊಂಡು ತಾನು ಹೇಗೆ ಹತ್ತಿದೆ ಎಂದು. ಇದು ತಾನು ಮಾಡಿದ ಕೆಲಸವಲ್ಲ. ಶಿರಡಿಗೆ ಕರೆಸಿಕೊಳ್ಳಲು ಬಯಸಿದ ಬಾಬಾ ಆ ಸಮಯದಲ್ಲಿ ಅಲ್ಲಿಗೆ ಬಂದು ತನ್ನನ್ನು ಹತ್ತಿಸಿದ್ದಾರೆ ಎಂದು. ಸದಾ ಶ್ರೀ ಸಾಯಿನಾಥನ ಸ್ಮರಣೆ ಮಾಡುತ್ತಲೇ ತಮ್ಮ ಕೆಲಸ ಕಾರ್ಯದಲ್ಲಿ ಭಾಗಿಯಾಗುವ ರಮೇಶ್ ರವರು ಬೆಂಗಳೂರಿನ ಬಸ್ ನಿಲ್ದಾಣದ ಬಳಿ ಹೋಗುತ್ತಿರುವಾಗ ಆದ ಘಟನೆ ಇದು. ಯಾವುದೋ ಒಂದು ಮುಖ್ಯವಾದ ಕಡತಗಳನ್ನು ಮತ್ತು 20,000 ರೂಪಾಯಿಯನ್ನು ಲೆದರ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಹೋಗುತ್ತಿದ್ದಾಗ ಕಳ್ಳನೊಬ್ಬ ಇವರ ಬ್ಯಾಗನ್ನು ಲಪಟಾಯಿಸಿದ್ದಾನೆ. ಇವರಿಗೆ ಹಣಕ್ಕಿಂತ ಮುಖ್ಯವಾದ ಕಡತ ಕಳೆದುಕೊಂಡಿದ್ದು ವ್ಯಥೆಯಾಗಿದೆ. ನಿರ್ವಾಹವಿಲ್ಲದೆ ಹತ್ತಿರದಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಒಂದು ಹೋಟೆಲ್ನಿಂದ ರಮೇಶ್ ರವರಿಗೆ ದೂರವಾಣಿ ಕರೆ ಬಂದಿದೆ. ಕದ್ದ ಕಳ್ಳ ಅದರಲ್ಲಿದ್ದ ಹಣವನ್ನು ತೆಗೆದುಕೊಂಡು ಲೆದರ್ ಬ್ಯಾಗನ್ನು ಹೋಟೆಲ್ನಲ್ಲಿ ಬಿಟ್ಟು ಹೋಗಿದ್ದಾನೆ. ಅನಾಥವಾಗಿ ಬಿದ್ದಿದ್ದ ಬ್ಯಾಗನ್ನು ಗಮನಿಸಿದ ಹೋಟೆಲ್ ಮಾಲೀಕ ಅದರಲ್ಲಿದ್ದ ವಿಳಾಸವನ್ನು ಮತ್ತು ದೂರವಾಣಿ ಸಂಖ್ಯೆಯನ್ನು ಹುಡುಕಿ ತೆಗೆದಿದ್ದಾರೆ. ರಮೇಶ್ ರವರಿಗೆ ಹಣ ಕಳೆದುಕೊಂಡದ್ದಕ್ಕಿಂತ ಹೆಚ್ಚಾಗಿ ಕಳೆದುಕೊಂಡಿದ್ದ ಕಡತ ಸಿಕ್ಕಿತ್ತಲ್ಲ ಎಂದು ಆನಂದವಾಗಿದೆ. ಅದರಲ್ಲಿದ್ದ ಬಾಬನ ಭಾವಚಿತ್ರ ಇಷ್ಟೆಲ್ಲ ಕಾರ್ಯವನ್ನು ಮಾಡಿದೆ ಎಂದು ನಂಬಿದ್ದಾರೆ. ಕೆಲವು ತಿಂಗಳ ಬಳಿಕ ದೂರು ದಾಖಲಿಸಿದ ಪೊಲೀಸ್ ಠಾಣೆಯಿಂದ ದೂರವಾಣಿ ಕರೆ ಬಂದಿದೆ. ನಿಮ್ಮ ಹಣ ಸಿಕ್ಕಿದೆ,
ನೀವು ಬಂದು ಕೋರ್ಟಿನ ಮೂಲಕ ಹಣ ಪಡೆಯಬಹುದು ಎಂದು. ಬಾಬನನ್ನು ನಂಬಿದವರಿಗೆ ಎಂದಿಗೂ ನಿರಾಶೆ ಆಗುವುದಿಲ್ಲ ಎನ್ನುವುದಕ್ಕೆ ಈ ಉದಾಹರಣೆ ಉತ್ತಮ ಸಾಕ್ಷಿ. ರಮೇಶ್ ರವರಿಗೆ ಆದ ಈ ಅನುಭವ ಸ್ಮರಣೀಯವಾದುದು. ಆದರೆ ಏರುಪೇರಿನ ಜೀವನದಲ್ಲಿ ಅವರು ಕಂಡುಕೊಂಡಿರುವ ಬಾಬನಿಂದಾದ ಅನುಭವ ನಿತ್ಯ ನಿರಂತರ. ಅವನಲ್ಲಿ ಸಂಪೂರ್ಣವಾಗಿ ಐಕ್ಯರಾಗಿರುವ ಅವರು ಸಮಚಿತ್ತ ಭಾವದಿಂದ ಸುಖ ದುಃಖ ಎರಡನ್ನೂ ಸಮತಾಭಾವದಿಂದ ಸ್ವೀಕರಿಸುತ್ತಾರೆ. ನಂಬಿದ ದೈವ ಅವರ ಆತ್ಮದಲ್ಲಿರುವಾಗ ಯಾರೂ ಯಾವುದಕ್ಕೂ ಚಿಂತಿಸುವ ಅವಶ್ಯಕತೆ ಇಲ್ಲ. ಪಾವನ ಜೀವನ ನಡೆಸಿ ಶಿರಡಿಯಲ್ಲಿ ನೆಲೆಸಿ ಅದನ್ನು ಧಾರ್ಮಿಕ ನೆಲೆಗಟ್ಟಿನಿಂದ ಪುಣ್ಯ ಭೂಮಿಯಾಗಿ ಮಾರ್ಪಡಿಸಿದ ಶ್ರೀ ಸಾಯಿಬಾಬಾ ರಾಜಾದಿರಾಜರಾಗಿ ಕಂಡಿದ್ದಾರೆ. ಭಕ್ತ ಕೋಟಿಯ ಸಮೂಹಕ್ಕೆ ಅವರಿಂದ ಯಾವಾಗ ಯಾವ ರೀತಿ ಅನುಗ್ರಹ ಪಡೆಯುವಂತಾಗುತ್ತದೆ ಎಂದು ತಿಳಿಯಲಾಗುವುದಿಲ್ಲ. ನಮ್ಮ ಕರ್ಮ ಸವೆದ ನಂತರ ಒಂದು ಅಮೃತ ಗಳಿಗೆಯಲ್ಲಿ ಅವರ ಸಂಪರ್ಕ ನಮಗೆ ದೊರೆಯುವಂತಾಗುತ್ತದೆ. ಜನರಲ್ಲಿ ಭಕ್ತಿ ವೈರಾಗ್ಯಗಳಲ್ಲಿ ಅಭಿರುಚಿ ಬರುವಂತೆ ಮಾಡಿ ಅವರ ಹೃದಯ ಸಿಂಹಾಸನದಲ್ಲಿ ಕುಳಿತು ಆಳಲಾರಂಭಿಸುತ್ತಾರೆ. ನಂಬಿದ ಭಕ್ತಿ ಅವರ ಅಧೀನಕ್ಕೆ ಒಳಪಟ್ಟು ಪ್ರೇರಕವಾಗಿ ಮಾತ್ರ ಕಂಡುಬರುತ್ತಾರೆ. ಓಂ ಶ್ರೀ ಸಾಯಿ ಪ್ರಣಾಮ್.